ಒಳ್ಳೆ ವರ್ಕೌಟ್ ಆಯಿತು. ಮಿಕ್ಸ್ಡ್ ಫ್ರೂಟ್ ಟೀ ಅಂತೆ, ವೆನಿಲಾ ಟೀ ಅಂತೆ. ಇಬ್ರು ಹೋಗ್ಬಿಟ್ಟು ತೊಗೊಂಬರ್ತೀವಿ ಪೆಟ್ರೋಲ್ನ ಅಂತ ಹೋಯ್ತವ್ರೆ. 10,000. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನೋಡಿ ನಮ್ಮ ವ್ಲಾಗ್ನ ನಮ್ಮ ಗುಡ್ಡಮ್ಮನ ಜೊತೆ ಇದ್ದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಜಿಮ್ಗೆ ಹೊರಡೋದಕ್ಕೆ ರೆಡಿಯಾಗಿ ಹೊರಟು ನಿಂತಿದ್ದೀನಿ. ಸೊ ಲೆಟ್ಸ್ ಗೋ. ಆ್ಯಂಡ್ ಮೀನ್ ವೈಲ್ ನೀವೇನು ಮಾಡ್ತೀರಾ ಅಂದರೆ, ಒಂದು ಅನ್ಬಾಕ್ಸಿಂಗ್ ಮಾಡಿದ್ದೆ, ಹೋಗಿ ಪಟ್ಟಂತ ಅನ್ಬಾಕ್ಸಿಂಗ್ ನೋಡ್ಕೊಂಬಂದ್ಬಿಡಿ. ಹೊರಡೋಣ ಮರಿ. ಟಾಟಾ, ಬಾಯ್, ಥ್ಯಾಂಕ್ ಯು. ರೀಸೆಂಟ್ ಆಗಿ ನಮ್ಮ ಮನೆ ಲಿವಿಂಗ್ ಏರಿಯಾಗೆ ಒಂದು ಹೊಸ ಸೋಫಾ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆಗ ನಾನು ಸೀದಾ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಸುಮಾರು ಬ್ರ್ಯಾಂಡ್ ಗಳ ಮಧ್ಯೆ ನಾನು ಕನ್ಸೆಳ್ದಿದ್ದೆ ಅಮೋರೆ. ಅವ್ರ ಕಲೆಕ್ಷನ್ ನೋಡಿ ಸಿಕ್ಕಾಬಟ್ಟೆ ಇಂಪ್ರೆಸ್ ಆಗೋದೆ. ಪಟ್ಟಂತ 2 ಸೀಟರ್ ಸೋಫಾನ ಆರ್ಡರ್ ಮಾಡಿದೆ. ಒಂದ್ ಸ್ವಲ್ಪ ಕ್ಲಿಕ್ಸು, ಒಂದ್ ಸ್ವಲ್ಪ ವೆಯ್ಟ್ ಮಾಡಿದ್ದೆ, ನಮ್ಮ ಮನೆ ಬಾಗ್ಲಿಗೆ ಪ್ಯಾಕೇಜ್ ಡೆಲಿವರ್ ಆಗೇ ಬಿಡ್ತು. ನಮ್ಮ ಹೊಸ ಕಂಫರ್ಟ್ ಸ್ವಲ್ಪ DIY ಇಂದ ರೆಡಿ ಆಯ್ತು ನಮ್ಮ ಫ್ಲೋ ಸೋಫಾ ಬೈ ಅಮೋರೆ. ಮ್ಯಾಟಿ ಫ್ಯಾಬ್ರಿಕ್, ಸಾಲಿಡ್ ವುಡನ್ ಫ್ರೇಮು, ಒಳ್ಳೆ ಕ್ವಾಲಿಟಿದಾಗಿತ್ತು. ಈ ಸೋಫಾದ ಸ್ಪೆಷಲ್ ಫೀಚರ್ ಏನಪ್ಪಾ ಅಂದ್ರೆ, 2 ಸೀಟರ್ ಸೋಫಾ ಆಗಿದ್ರು 3 ಸೀಟರ್ ಸೋಫಾನ ಕಂಫರ್ಟ್ ಹಾಗೂ ಸ್ಪೇಸ್ ಕೊಡುತ್ತೆ. ಇದರ ಕುಶನ್ 40 ಡೆನ್ಸಿಟಿ ಫೋಮ್ ಜೊತೆಗೆ ಜೆಲ್ಟ್ ಪಾಲಿಫಿಲ್ ಯೂಸ್ ಮಾಡಿದ್ದಾರೆ. ಕೂತ್ಕೊಂಡಾಗಂತೂ ಒಳ್ಳೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ಕೆಳಗಡೆ ಹೈ ಡೆನ್ಸಿಟಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಕೂತಾಗ ಒಳ್ಳೆ ಬ್ಯಾಲೆನ್ಸ್ ಜೊತೆಗೆ ಕಂಫರ್ಟ್ ಕೊಡುತ್ತೆ. 5 ಕಲರ್ ವೇರಿಯಂಟ್ಸ್ ಜೊತೆಗೆ 1 ಸೀಟರ್ ಸೋಫಾ, 2 ಸೀಟರ್ ಸೋಫಾ ಹಾಗೂ 3 ಸೀಟರ್ ಸೋಫಾ ಅವೈಲಬಲ್ ಇದೆ. ನಿಮ್ಮ ಲಿವಿಂಗ್ ಸ್ಪೇಸ್ಗೆ ಹಾಗೂ ಆಫೀಸ್ ಸ್ಪೇಸ್ಗೆ ಮ್ಯಾಚ್ ಆಗೋ ರೀತಿನಲ್ಲಿ. ಇವನ್ನೆಲ್ಲ ನೀವು ಅಮೆಜಾನ್, ಫ್ಲಿಪ್ಕಾರ್ಟ್ ಇಲ್ಲ ಕಂಪನಿ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಈಸಿಯಾಗಿ ಎಲ್ಲದನ್ನು ಹೊಂದ್ಗೂಡಿಸಿ ಮಜ್ಜುವಾಗಿ ಒಂದು DIY ಮಾಡಿದ್ರೆ ರೆಡಿ ಆಗುತ್ತೆ ನೋಡ್ರಿ ನಮ್ಮ ಸೋಫಾ. ಅಮೋರೆ. ನಿಮ್ಮ ಹುಡುಕಾಟ ಎಂಡ್ ಆಗುತ್ತೆ ಹಾಗೂ ಹೊಸ ಸ್ಟೋರಿ ಶುರು ಆಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲೇ ಇದರ ಪರ್ಚೇಸ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಯೂಸ್ ಮಾಡ್ಬೋದು ನನ್ನ ಕೂಪನ್ ಕೋಡ್ ಗಗನ್10 ಡಿಸ್ಕೌಂಟ್ಸ್ಗಾಗಿ. ಸೊ ಇವತ್ತು ನೋಡಿ ನಮ್ಮ ಮನೆ ಮುಂದೆ ಅಲ್ಲ ಇದು. ಸೊ ಬೇರೆ ಕಡೆ ನಾನು ಹೇಳಿದ್ನ ಇನ್ನೊಂದು ಕಡೆ ಪಿಕಪ್ ಇದೆ ನಮ್ಮ ಫ್ರೆಂಡ್ನ ಅಂದ್ಬಿಟ್ಟು ಪಿಕಪ್ ಆಗಿ ಆಮೇಲೆ ನಾವು ಜಿಮ್ಗೆ ಹೋಗೋದು ಅಂತ. ಸೊ ಆ ಜಾಗಕ್ಕೆ ಬಂದಿದ್ದೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ನಿದ್ದೆ ಗಂಡಲ್ಲೇ ಇದ್ದೀನಿ. ಆಲ್ಮೋಸ್ಟ್ 2-3 ಡೇಸ್ ಆಯಿತು ಜಿಮ್ಗೆ ಹೋಗ್ಬಿಟ್ಟು. ಸೊ ಒಂದು ಸ್ವಲ್ಪ ಮೈ ಭಾರ. ಆ್ಯಂಡ್ 2-3 ಡೇಸ್ ಏನಕ್ಕಾಯಿತು ಅಂದರೆ, ಸ್ಯಾಟರ್ಡೇ ಹೋಗೋಕ್ಕಾಗಲಿಲ್ಲ, ಫ್ರೆಂಡ್ ಬ್ಯುಸಿ ಇದ್ದರು ಅಂತ. ಆ್ಯಂಡ್ ಸಂಡೇ ಏನಾಯಿತು ಅಂದರೆ ಆ್ಯಸ್ ಯೂಶ್ವಲ್ ಜಿಮ್ ಕ್ಲೋಸು, ಓಕೆನಾ. ಸೊ ಹೋಗೋಕ್ಕಾಗಲ್ಲ. ಆ್ಯಂಡ್ ಮಂಡೇ ನಿಮಗೆ ಗೊತ್ತು, ವಿಕಾಸ್ ಅಣ್ಣ ಮನೇಲೆ ಉಳ್ಕೊಂಬಿಟ್ಟಿದ್ದೆ ನಾನು. ಆಲ್ಮೋಸ್ಟ್ 3 ಡೇಸ್ ಗ್ಯಾಪ್ ಆದಮೇಲೆ ಹೋಗ್ತಿರೋದು. ಯಾವ ಥರ ಇರುತ್ತೆ ಏನು ಕತೆ ನೋಡೋಣಂತೆ. ಬಾಯ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಸೊ ನೀವು ಗೈಸ್ ಜಿಮ್ಮಿಗೆ ಬಂದಿದ್ದೀವಿ. ಸೊ ಪಟ್ ಅಂತ ಹೇಳ್ಬಿಟ್ಟು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸಿಗ್ತೀನಿ ನಾನು ನಿಮಗೆ. ಇವತ್ತು ಏನು ಮಾಡೋದು ಅಂತ ಯೋಚನೆ ಮಾಡಿಲ್ಲ. ಮೋಸ್ಟ್ಲಿ ಶೋಲ್ಡರು ಇಲ್ಲಾಂದರೆ ಟ್ರೈಸಿಪ್ ಮಾಡ್ತೀನಿ. ನೋಡೋಣ ಯಾವುದು ಅಂತ. ಮುಗಿಸ್ಕೊಂಡು ಬಂದಮೇಲೆ ಹೇಳ್ತೀನಿ ಯಾವ್ದು ಮಾಡಿದೆ ಅಂತ. ಪರವಾಗಿಲ್ಲ, ಜಾಸ್ತಿ ಏನಾಗಿಲ್ಲ, ಕರೆಕ್ಟಾಗಿ ಅಷ್ಟೇ ಇಲ್ಲ. ಸೊ ಗೈಸ್ ವರ್ಕೌಟ್ ಎಲ್ಲ ಮುಗೀತು. ಒಳ್ಳೆ ವರ್ಕೌಟ್ ಆಯಿತು. ಎಷ್ಟು ಬೆಳ್ತಿದ್ದೀನಿ ಇವತ್ತಂತೂ. 2 ದಿನ 3 ದಿನ ಏನು ಬ್ರೇಕ್ ತೊಗೊಂಡಿದ್ದೆ ಅವೆಲ್ಲ ಸ್ಕೆಚ್ಬಿಟ್ಟೆ ಅಂದ್ಕೊಂಡು. ಸೇರ್ಸಲ್ಲ, ಒಂದು ಲೆವೆಲ್ಗೆ ರೆಗ್ಯುಲರಾಗಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ವರ್ಕೌಟ್ ಮಾಡಿದೆ. ಆ್ಯಂಡ್ 4 ಆರ್ಮ್ಸು ಕೆಚ್ಚಾಕ್ಬಿಟ್ಟು ಹಾಕ್ಕೊಂಡು 4 ಆರ್ಮ್ಸ್ ಮಾತ್ರ ಬಿಟ್ಟಿಲ್ಲ ಇವತ್ತು, 10 ಬಿಟ್ಟಿರುತ್ತೆ. ಸೊ ಮುಗೀತು. ಸೊ ಇವಾಗ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಎಲ್ಲಿ ಬ್ರಾ ಟೀ ಕುಡಿಯೋದಾ, ಕಾಫಿ ಕುಡಿಯೋದಾ? ಕಾಫಿ ಕುಡಿದ್ರೆ ನೋಡೋಣ ಏನು ಸಿಗೋದು. ಶುಗರ್ಲೆಸ್ ಗೈಸ್. ವಯಸ್ಸಲ್ಲಿ ಒಂದು ಟೈಮಲ್ಲಿ ಅಂದರೆ ಚಿಕ್ಕವರಾಗಿದ್ದಾಗ ಅನ್ಕೋತಾ ಇದ್ವಿ ಒಂದು ಟೈಮ್ ಬರುತ್ತೆ 40-50 ಅವಾಗೆಲ್ಲ ಶುಗರ್ ಬಿಟ್ಬಿಟ್ಟು ಕುಡಿಬೇಕಾಗುತ್ತೆ ಅಂತ. ಬಿಕಾಸ್ ನಮ್ಮ ಮನೇಲಿ ದೊಡ್ಡವ್ರನ್ನೆಲ್ಲ ನೋಡ್ತಿದ್ವಲ್ಲ ಶುಗರ್ಲೆಸ್ ಅಂತ ಕುಡಿಯೋರು. ನಾವು ಆ ವಯಸ್ಸಿಗೆ ಹೋದಾಗ ಹಂಗೆ ಕುಡಿಬೇಕಾಗುತ್ತೆ ಅನ್ನೋ ಅನ್ಕೋತಾ ಇದ್ದೆ. ವಿಧಿ ನೋಡಿ ಎಷ್ಟು ಬೇಗ ತರಿಸಿದೆ ನಮ್ಮನ್ನು. ಸೊ ಆ್ಯಕ್ಚುಲಿ ಶುಗರ್ ಕುಡಿದ್ರೆ ಏನು ತೊಂದರೆ ಇಲ್ಲ, ನನಗೇನು ಶುಗರ್ ಇಲ್ಲ. ಬಟ್ ಆದ್ರೂ ಕಡಿಮೆ ಮಾಡೋಣ ಶುಗರ್ನ ಅಂತ. ಆ್ಯಂಡ್ ಬೈದಿವೆ 2 ದಿನ ಗ್ಯಾಪ್ ಆಗಿದ್ದೆ, 2-3 ದಿನ. ಭಾರಿ ಹಿಂಸೆ ಅಂದರೆ ಭಾರಿ ಹಿಂಸೆ ವಾಪಸ್ ಜಿಮ್ಗೆ ಹೋಗೋದಕ್ಕೆ, ವರ್ಕೌಟ್ ಮಾಡೋದಕ್ಕೆ. ಒಂದು ಸರಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎನರ್ಜಿ ನಾರ್ಮಲ್ ಆಗ್ಬಿಡ್ತು. ಬಟ್ ಆ ಫ್ಲೋ ತಗೊಳ್ಳೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ. BGMI ಫ್ರೆಂಡ್, ಪಬ್ಜಿ ಫ್ರೆಂಡು.
ನೋಡಿ ಎಷ್ಟು ಕನೆಕ್ಷನ್ ಇದೆ. ಸೊ ಪಬ್ಜಿಯಿಂದ ಎಷ್ಟೊಂದು ಜನ ಇಲ್ಲಿ ಇರೋರು ನಮ್ಮ ಗ್ರೂಪ್ ಏನಿದೆ, ನಾವು ರೆಗ್ಯುಲರಾಗಿ ಬರ್ತೀವಿ ಜಿಮ್ಗೆ, ಆ ಗ್ರೂಪಲ್ಲಿ ಪಬ್ಜಿಯಿಂದ ಫ್ರೆಂಡ್ ಆಗಿರೋರು ಇದ್ದಾರಂತೆ. ಆ್ಯಂಡ್ ನಾವು ಹೇಗೆ ಬ್ರೋ ಹಾಂ ಅಲ್ಲ ನಾವೇನು ಫ್ರೆಂಡು ಅಂತ ಕೇಳ್ತಾ ಇದ್ದೀನಿ. ಹಾಂ ಈ ಗಾಡಿಯಿಂದ ಓಲಾ ರಿವ್ಯೂಯಿಂದ ಫ್ರೆಂಡು. ನಾವು ಓಲಾ ರಿವ್ಯೂ ಮಾಡಿದ್ನಲ್ಲ, ಇದೇ ಓಲಾ. ಟೀ ಕುಡಿಯೋಣ ಅಂತ ಬಂದ್ವಿ. ಇಲ್ಲಿ ನೋಡ್ರಿ ಹೆಸರುಗಳು ಹೆಂಗಿದಾವೆ. ಮಿಕ್ಸ್ಡ್ ಫ್ರೂಟ್ ಟೀ ಅಂತೆ, ವೆನಿಲಾ ಟೀ ಅಂತೆ, ಪೈನಾಪಲ್ ಟೀ ಅಂತೆ, ಆರೆಂಜ್ ಟೀ ಅಂತೆ, ಮ್ಯಾಂಗೋ ಟೀ ಅಂತೆ. ನಾವು ಬರೀ ರೆಗ್ಯುಲರಾಗಿ ಹಣ ಒಂದು ಟೀ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಅಭ್ಯಾಸ. ಇಲ್ಲಿ ನೋಡಿದ್ರೆ ಒಂದು ಇಡೀ ಲಿಸ್ಟೇ ಇದೆ ವೆರೈಟಿ ಆಫ್ ಟೀ. ಬಟ್ ನಾವು ತೊಗೋತಿರೋದು ಆದ್ರೂ ಇಷ್ಟೆಲ್ಲ ಇದ್ರೂ ನಾರ್ಮಲ್ ಟೀನೇ ಅಷ್ಟೇ. ಹುಡುಕ್ತಾ ಇದೆ ಗುರು ನಂದು ಫೋರಮ್ ಮಾಡಿರೋದು. ಚೇರ್ಸ್ ಬಾಯ್ಸ್, ಚೇರ್ಸ್. ಅವ್ರ ಸ್ಪೆಷಲ್ ಪೇಪರ್ ಕಪ್ ಜೊತೆಗೆ. ಆಗಲೇ ಮರ್ತೋಗ್ಬಿಟ್ಟಿದ್ದೆ, ಶುಗರ್ಲೆಸ್ ಬೇಕು ಅಂದೆ. ಆಮೇಲೆ ಬೆಲ್ಲನೂ ಇದೆಯಲ್ಲ ಅಂತ ನೆನಪಾಯ್ತು, ಅದಕ್ಕೋಸ್ಕರ ಬೆಲ್ಲದ ಕಾಫಿ. ಇಲ್ಲಿ ಬಂದಿರೋರು ಇಬ್ಬರು ಸೇಮು, ಮಿಕ್ದವರೆಲ್ಲ ಬೇರೆ ಬೇರೆ ನೋಡಿ. ಜಾಸ್ತಿ ಆಗ್ತದೆ. ಅಲ್ಲ ಪಾಪ ಹೆವಿ ಕೆಲಸ ಕೊಟ್ಬಿಟ್ವಿ. ಹಾಂ ಥ್ಯಾಂಕ್ಸ್ ಅಣ್ಣ, ಬರಲ್ಲ. ಮನೆಗೆ ಬಂದು ಫ್ರೆಶ್ ಅಪ್ ಆದಂಗೆ ಕಾಣ್ತಾ ಇದ್ದಾರಲ್ವ ನೋಡ್ರಿ. ಬೆವ್ರು ಹೆಂಗೆ ಇಳಿತಾ ಇದೆ. ಸೆಕೆ ಅಂದರೆ ಸೆಕೆ ಆ ಲೆವೆಲ್ಗೆ. ಸೊ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ಇವತ್ತು ತಿಂಡಿ ಲೈಟಾಗಿ ತಿಂತಾಯಿದ್ದೀನಿ. ನನಗೊಂದು ಶಾಕಿಂಗ್ ಏನಂದರೆ, ಮೊನ್ನೆ ಎಲ್ಲ ಅಷ್ಟು ತಿಂದಿದ್ದೀನಿ ಅಲ್ಲಿ ಫಂಕ್ಷನಲ್ಲಿ. ನಮ್ಮದಲ್ಲೂ ಅದು ಹೇಳಲಿಲ್ಲ ಅಷ್ಟೇ ನಾನು ಫಂಕ್ಷನಲ್ಲಿ. ಬಟ್ ರೆಗ್ಯುಲರಾಗಿ ನೀವೆಲ್ಲರೂ ಫಂಕ್ಷನ್ಗೆ ಹೋದರೆ ಹಿಂಗೆ ಹೇಳಿ ಒಂದೊಂದು ಐಟಮ್ ಇರುತ್ತೆ, ತಂದೆಲ್ಲ ಬಡಿಸ್ಕೊಂಡು ಹೋಗ್ತಾರೆ. ಓಕೆನಾ. ಸೊ ರೈಸು ಮತ್ತು ಪಲಾವು ಅಲ್ಲಿ ಕೇಳಲ್ಲ. ಬಟ್ ವೈಟ್ ರೈಸ್ ಮಾತ್ರ ಮೊಸರಿಗೆ ರಸಮ್ಗೆ ಅಂದ್ಕೊಂಡು 2 ಸರಿ 3 ಸರಿ ಕೇಳ್ತಾರೆ. ಬಟ್ ವಿಕಾಸ್ ಅಣ್ಣ ಮನೇಲಿ ಹಂಗಲ್ಲ. ಪ್ರತಿಯೊಂದು ಐಟಮ್ನೂ 2 ಸರಿ 3 ಸರಿ ಕೇಳಿಬಿಟ್ಟು ಏನೇನು ಬೇಕು. ಫಾರ್ ಎಕ್ಸಾಂಪಲ್ ನಿಮಗೇನೋ ಒಂದು ಮಸಾಲೆ ದೋಸೆ ಬೇಕಷ್ಟೇ, ನಿಮ್ಗೆ ಬೇರೆ ಏನು ಬೇಡ. ಸೊ ಅದನ್ನೇ 10 ಸರಿ ಬೇಕಾದ್ರೆ ಹಾಕ್ಸ್ಕೊಂಡು ತಿನ್ಬೋದು. ಸೊ ಆ ಥರ ಇದ್ದಿದ್ದು ಅಲ್ಲಿ. ಸೊ ಚೆನ್ನಾಗಿತ್ತು. ಅದಕ್ಕೆ ಸರಿಯಾಗಿ ಬ್ಯಾಟಿಂಗ್ ಮಾಡಿಬಿಟ್ಟಿದ್ದೆ. ಸೊ ಅದಕ್ಕೆ ಇವತ್ತು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜ್ಯೂಸ್ ಕುಡಿತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್. ಆ್ಯಂಡ್ ಅಷ್ಟೆಲ್ಲ ತಿಂದಮೇಲೂ ಇವತ್ತು ನಾರ್ಮಲ್ ರೆಗ್ಯುಲರಾಗಿ ಎಷ್ಟು ತೂಕ ಆಗ್ತಾಗಿರ್ತಿದೆ 90.5 ಅಷ್ಟೇ ಇದ್ದೀನಿ. ಜಾಸ್ತಿ ಆಗಿರಲಿಲ್ಲ. ಖುಷಿ ಆಯಿತು, ಪರವಾಗಿಲ್ಲ ಅಂತ. ಸೊ ಮೇಂಟೈನ್ ಮಾಡಬೇಕು, ಇನ್ನೂ ಕಡಿಮೆ ಮಾಡಬೇಕು. ಹೋಗ್ತಾ ಸ್ಲೋವಾಗಿ ಸ್ಟಡಿಯಾಗಿ ಕಡಿಮೆ ಮಾಡೋಣ. ಒಂದೇ ಸರಿ ಕಡಿಮೆ ಮಾಡೋದು ಬೇಡ. ಒಂದೇ ಸರಿ ಕಡಿಮೆ ಮಾಡಿ ನಮ್ಮ ಮಮ್ಮಿ ಬೈತಾರೆ. ತಿನ್ನೋದೆಲ್ಲ ಬಿಟ್ಟರೆ ಕಡಿಮೆ ತಿಂದರೆ ಕಡಿಮೆ ಮಾಡಬೇಕು. ತಿನ್ನೋ ಟೈಮಲ್ಲಿ ತಿನ್ನಬೇಕಮ್ಮ, ಆಮೇಲೆ ಕಡಿಮೆ ತಿನ್ನಬೇಕು. ಇವಾಗ ಉಪ್ಪಿಟ್ಟು ಮಾಡಿದ್ದೀರಾ, ಈ ಉಪ್ಪಿಟ್ಟನ್ನ ತಿನ್ನೋ ಬದಲು ಕಡಿಮೆ ತಿನ್ನೋದು ಬೆಟರು. ಹಂಗೆ. ಸೊ ಗೈಸ್ ಸದ್ಯಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ಅಂದರೆ, ಇಲ್ಲಿದೆ ನೋಡಿ ಬ್ಯಾಗು. ಸೊ ಈ ಬ್ಯಾಗಲ್ಲಿ ನಮ್ಮ ಹೋಮ್ ಥಿಯೇಟ್ರ್ ಇದೆ ಮನೆಯದು. ಸ್ವಲ್ಪ ತಿಂಗಳಲ್ಲ ವರ್ಷ ಮುಂಚೆನೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಟಿವಿ ಎಲ್ಲ ಹೊಸ ಟಿವಿ ತೊಗೊಂಡಿರೋದು ಅನ್ಬಾಕ್ಸಿಂಗ್ ಬ್ಲಾಗ್ ಎಲ್ಲ ನೋಡಿರ್ತೀರ ನೀವು. ಸೊ ಅದಾದಮೇಲೆ ಏನು ನೋಡಿ ಸಣ್ಣ ಮಗು ಥರ ಕಾಣ್ತಿದ್ದೀರಲ್ವ, ಹುಡ್ಡಿ ಹಾಕ್ಕೊಂಡಿದ್ದೀರಿ ಗೈಸ್. ಟ್ಯಾನ್ ಆಗ್ಬಿಟ್ಟಿದೆ, ಕುತ್ತಿಗೆ ಎಲ್ಲ ಫುಲ್ ಟ್ಯಾನ್ ಆಗ್ಬಿಟ್ಟಿದೆ ಅದು ಕೂತು. ಅದಕ್ಕೋಸ್ಕರ ಪ್ರೊಟೆಕ್ಷನ್ ಎಕ್ಸ್ಟ್ರಾ. ಸೊ ಥಿಯೇಟ್ರೂ ಹಾಳಾಗಿತ್ತು, ಟಿವಿ ಎಲ್ಲ ಹೊಸ ಟಿವಿನೂ ಹಾಳಾಗಿತ್ತು. ರೀಸನ್ ಏನು ಅಂದರೆ ಸಿಡಿಲು ಬೆಳೆದ್ಬಿಟ್ಟು, ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಸಿಡಿಲು ಬಂದಾಗ ಹಾಳಾಗಿತ್ತು. ಫಸ್ಟ್ ಡೇ ಲೈಫ್ ಎಕ್ಸ್ಪೀರಿಯನ್ಸ್ ಆಯಿತು. ಮುಂಚೆ ಎಲ್ಲ ನಂಬ್ತಾ ಇರಲಿಲ್ಲ ಯಾರಾದರೂ ಹೇಳಿದ್ರು. ದಾರಿ ಯಾರ್ಯಾರೆಲ್ಲ ಸಿಗ್ತಾರೆ. ನಮ್ಮ ಡ್ರೈವ್ ಸಿಕ್ಕರು, ಅವ್ರು ಪಾಡಿಗೆ ಚಿಲ್ಲಾಗಿ ಹೋಗ್ತಾಯಿದ್ರು. ನಾವು ಪಕ್ಕ ಹೋಗ ಸ್ವಲ್ಪ ಚಮಕ್ ಹಾಕಿದೆ. ಆದರೂ ಏನು ಒಂಚೂರು ಮೂಮೆಂಟ್ ಇಲ್ಲ. ಹಂಗೆ ಅವರೇ ಹೊಡ್ಕೋ ಅನ್ನೋ ಥರ. ನಾನೇ ಕೆಡ್ಸ್ಕೊಳ್ಳಿಲ್ಲ. ಸೊ ಯಾವ ಕೆಲಸದ ಮೇಲೆ ಹೋಗ್ತಿದ್ರಂತೆ, ಸರಿ ಹೋಗ್ರಿ ಅಂತ ಅಂದ್ಬಿಟ್ಟು ನಾವು ನಮ್ಮ ಕೆಲಸದ ಮೇಲೆ ಹೋಗ್ತಾ ಇದ್ವಿ. ಆಮೇಲೆ ಮೀಟ್ ಆಗೋಣ ಅಂತ. ಆ್ಯಕ್ಚುಲಿ ಇವತ್ತು ಮೀಟ್ ಆಗಬೇಕಿತ್ತು, ನಾವು ಅವರು ಮಾತಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಮೀಟ್ ಆಗೋಣ ಅಂದ್ಬಿಟ್ಟು ಏನು ಗುರು ಎಲ್ಲೋ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ದು. ಸೊ ಗೈಸ್ ಬಂದು ಹೋಮ್ ಥಿಯೇಟ್ರ್ ಕೊಟ್ವಿ ಅವ್ರಿಗೆ. ಕೊಟ್ಬಿಟ್ಟ ಮೇಲೆ ಇಲ್ಲಿ ನಮ್ಮ ಇನ್ನೊಬ್ಬರು ಫ್ರೆಂಡು ನಮ್ಮ ತೇಜಸ್ ಅವರು ಸಿಕ್ಬಿಟ್ಟು ಒಂದು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಜ್ಯೂಸ್ ಎಲ್ಲ ಕುಡಿದು ಎಲ್ಲ ನಿಂತ್ಕೊಂಡಿದ್ದೀವಿ ಇಲ್ಲೇ. ಈಗ ನೆಕ್ಸ್ಟು ಪ್ಲ್ಯಾನ್ ಮಾಡಬೇಕು ಎಲ್ಲಿಗೆ ಏನು ಕತೆ ಅಂದ್ಬಿಟ್ಟು. ಸೊ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಊಟ ಮಾಡೋಣ ಅನ್ಕೋತಾ ಇದ್ದೀವಿ. ಸೊ ನಾನು ತಿನ್ನಂಗಿಲ್ಲ ಇವತ್ತು ನಾನ್ ವೆಜ್ಜು. ಬಟ್ ಆ ಜಾಗ ಟ್ರೈ ಮಾಡಬೇಕಂದ್ರೆ ತುಂಬ ದಿನ ಅಂದ್ಕೊಂಡಿದ್ವಿ. ಇವ್ರು ಆಲ್ರೆಡಿ ತಿನ್ಕೊಂಬಂದಿದ್ದಾರಂತೆ. ಸೊ ಇವ್ರು ಇರೋಲ್ಲ. ಸೊ ನಮ್ಮ ಜಿಮ್ ಫ್ರೆಂಡ್ ಅವ್ರು ಬರ್ತಾರೆ. ನೋಡಿ ಹಾಕ್ಕೊಳ್ಳಿ, ನೀವೇ ಯಾರಾದ್ರು ಬೇಕಾ ಮೊಸರು ಬಜ್ಜಿ ಹಾಕ್ಕೊಳ್ಳಿ. ಹಾಂ ನನಗಿಷ್ಟ ಅಲ್ಲ ಗೈಸ್. ಫ್ರೀ ಮೊಸರು ಬಜ್ಜಿ ಜಾಗಕ್ಕೆ ಬಂದಿದ್ದೀವಿ. ಬಿರಿಯಾನಪ್ಪ KGಗೆ ಬಿರಿಯಾನಿ ತಿಂತೀನಿ ಅಂದ್ಬಿಟ್ಟು ಫ್ರೀ ಮೊಸರು ಬಜ್ಜಿ ಹಾಕೊಳಕ್ಕೆ ಬಂದಿದ್ದೀವಿ ಅಂದ್ಕೊಂಬೇಡಿ. ಪ್ಲ್ಯಾನ್ ಆ್ಯಕ್ಚುಲಿ ಇದ್ದಿದ್ದು ಬಿರಿಯಾನಿಗೆ. ಆಮೇಲೆ ಇವತ್ತು ನಾನು ತಿನ್ನಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಇನ್ನೇನು ಅಲ್ಲಿಗೆ ಹೋಗೋದು
ಇಲ್ಲೇ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲೇ ಸ್ಟಾಪ್ ಆಗ್ತದ್ವಿ ಗೈಸ್. ನಮ್ಮ ತೇಜಸ್ ಬರೋದು ಮತ್ತೊಮ್ಮೆ ಸೇಮು ನಕರಾಗಳು ಇವಾಗ ನನ್ನ ಮೇಲೆ ಎತ್ತಾಗ್ತಾ ಇದ್ದಾರೆ. ಅವತ್ತು ಪೆಟ್ರೋಲ್ ಖಾಲಿ ಆಗಿಬಿಟ್ಟು ನಡ್ಸ್ಕೊಂಡು ಹೋಗಿದ್ರು ನೋಡಿ, ಇವತ್ತು ಅದೇ ಮಾಡ್ತವ್ರೆ, ಇವತ್ತು ಪೆಟ್ರೋಲ್ ಖಾಲಿ ಅವ್ರದ್ದು. ಸೊ ನಾನು ಬಂದಾಗೆಲ್ಲ ಹಂಗೆ ಆಗುತ್ತೆ, ಕೆ ಜಿ ಕೆಬ್ರು ಸರಿ ಇಲ್ಲ ಲತ್ತೆ ಅಂತ ಹೇಳ್ತಾರೆ. ಲತ್ತೆನ ಪದ ಉಪಯೋಗಿಸಿಲ್ಲ, ಬಟ್ ಆಲ್ಮೋಸ್ಟ್ ಮೀನಿಂಗ್ ಅದೇ ಕೊಟ್ಟಿದ್ದು. ಸೊ ಅದಕ್ಕೆ ಅವರಿಬ್ಬರು ಹೋಗ್ಬಿಟ್ಟು ತೊಗೊಂಬರ್ತೀವಿ ಪೆಟ್ರೋಲ್ನ ಅಂತ ಹೋಯ್ತವ್ರೆ, ನಾವು ಇಲ್ಲೇ ಇರ್ತೀವಿ. ಇಲ್ಲ ಬ್ರೋ ನಾನು ತೋರಿಸ್ತೀನಿ. ನನ್ನ ಮೇಲೆ ಅದು ಹೆಂಗೆ ಬ್ರೋ ಹೇಳಿದ್ರಿ ಹಾಂ ನಿಮ್ಮಿಂದ ಅಂತ ನೋಡಿ ಗೈಸ್. ಹಿಂಗೆ ಅವಾಗಿಂದ ನಂಗೆ ನೋವ್ತಾ ಇದೆ, ಒಬ್ಬನೇ ಇಲ್ಲಿ ನಿಂತ್ಕೊಂಡಿದ್ದು. ನನ್ನ ಮೇಲೆ ನಿನ್ನಿಂದ ಆಗಿದ್ದು ಅಂತ ಹೇಳ್ಬಿಟ್ಟು ಹೋದ್ರು ಅಂತ. ಅಲ್ಲ ಗಾಡಿ ಓಡಿಸಿದ್ದು ನಾನು ಅಲ್ವಾ, ಎಲ್ಲ ನಾನೇ ಮಾಡಿದ್ದು ನನ್ನ ಜೊತೆ ಇದ್ದಾಗ. ಈಗಷ್ಟೇ ಸಿಕ್ಕ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಹೋಮ್ ಥಿಯೇಟ್ರ್ ನಾನು ರಿಪೇರಿ ಕೊಟ್ಟಿದ್ನಲ್ಲ, ಒಳ್ಳೆ ಟ್ಯಾಕ್ಸು ಗೈಸ್. 10,000 1 ಸೆಕೆಂಡಲ್ಲಿ ದಮ್ಮಂದ್ಬಿಡುತ್ತೆ ನಾಳೆ. ಸೊ ಮಿಷಿನ ನಾನು 10,000 ಇವರೇನು 1.25 ಲಕ್ಷ ಅಂತ ಬರುತ್ತೆ, ಶಾಕ್ ಆಗ್ಬಿಟ್ಟೆ. ಸೊ ಅಷ್ಟು ಟ್ಯಾಕ್ಸ್ ಬೀಳ್ತಾಯಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಬೇಜಾರಾಗ್ತಿದೆ, ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ. ಅದು ಸುಮಾರು ವರ್ಷದಿಂದ ಹಂಗೆ ಬಿದ್ದಿದೆ. ಸ್ಪೀಕರ್ಗಳೆಲ್ಲ ಚೆನ್ನಾಗಿದೆ, ಸ್ಪೀಕರ್ಗಳಿದಾವಲ್ಲ, ಸೊ ಇದನ್ನು ಹಂಗೆ ಬಿಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸರಿ ಓಲಿ ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ರಿಪೇರಿ ಮಾಡಿಸೋಣ ಅಂದ್ಬಿಟ್ಟು ರಿಪೇರಿ ಮಾಡಿಸ್ತಾ ಇದ್ದೀನಿ. 10,000 ಕಾಣ್ತಾ ಇಲ್ಲ ಅಷ್ಟೇ ನಿಮಗೆ. ಶ್ರೀಮಂತರ ಯಾವ ಕಡೆಯಿಂದ ಕಣ್ಣೀರು ಹಾಕೋತಾ ಇದ್ದೀನಿ. ಆ ಕಣ್ಣೀರು ಸಮಾಧಾನ ಮಾಡೋದಕ್ಕೆ ಇಷ್ಟೊತ್ತು ವೇದನೆಯಲ್ಲಿ ನಿಂತ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಬನ್ನಿ ಜ್ಯೂಸ್ ಅಟ್ಲೀಸ್ಟ್ ಕುಡಿ ಅಂತ ಕರ್ಕೊಂಬಂದಿದ್ದೀವಿ. ಇಲ್ಲಿ ಪಕ್ಕದಲ್ಲೇ ಶುಗರ್ ಕೇನ್ ಜ್ಯೂಸ್ ನಮಗೆ ಅದು ಮಾಡ್ತಾ ಇರೋದು. ಸೊ ಗೈಸ್ ಬಾಯ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವ್ರವ್ರ ಮನೆ ಕಡೆಗೆ ಹೋದ್ರು. ಇವಾಗ ನಾವು ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಒಂದು ನೋವಲ್ಲಿದ್ದೀನಿ. ಈ ವ್ಲಾಗ್ ನಮ್ಮ ಇವರೆಲ್ಲ ಏನು ಹೇಳಿದ್ರು ಗೊತ್ತಾ, ಬ್ರೋ ಅಷ್ಟಾಯಿತು ಅಂತ ಹೇಳ್ಬೇಡಿ ಬ್ರೋ, ನಿಮ್ಮ ಮನೆಯವರು ಬೈತಾರೆ, ಕಡಿಮೆ ಆಯಿತು ಅಂತ ಹೇಳಿ ಬ್ರೋ ವ್ಲಾಗಲ್ಲಿ ಹೇಳೋಕ್ಕೋಗ್ಬೇಡಿ ಅಂತ ಐಡಿಯಾ ಕೊಡ್ತಾಯಿದ್ರು ಬಾಯ್ಸು. ಏನು ಮಾಡೋಕ್ಕಲ್ಲ, ಇರೋದನ್ನೇ ಹೇಳಬೇಕು.